ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು, ಪಾರ್ಶ್ವವಾಯು ರೋಗಿಗಳಿಗೆ ಸೌಖ್ಯ ಕೊಟ್ಟ ಅದ್ಭುತರು, ಪಾರ್ಶ್ವವಾಯು ರೋಗಿಗಳಿಗೆ ಸೌಖ್ಯ ಕೊಟ್ಟ ಅದ್ಭುತರು, ಸತ್ತ ಲಾಜರಿಗೆ ಮತ್ತೆ ಜೀವ ಕೊಟ್ಟ ಯೇಸುವೇ ಅದ್ಭುತರು, ಸತ್ತ ಲಾಜರಿಗೆ ಮತ್ತೆ ಜೀವ ಕೊಟ್ಟ ಯೇಸುವೇ ಅದ್ಭುತರು, ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ, ಅದ್ಭುತರು 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 ಯೇಸುವೇ ಅದ್ಭುತರು, ಅದ್ಭುತರು 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 ಯೇಸುವೇ ಅದ್ಭುತರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 107 ವಚನ 20. ಗುಣಪಡಿಸಿದನು ಅವರನ್ನು ತನ್ನ ವಾಣಿಯಿಂದ, ದೂತನೋ ಎಂಬಂತೆ ತನ್ನ ವಾಕ್ಯವನ್ನ ಕಳುಹಿಸಿ ಅವರನ್ನು ಗುಣಪಡಿಸಿದನು, ತಪ್ಪಿಸಿದನು ಅವರನ್ನು ವಿನಾಶ ಕೂಪದಿಂದ. ನಾಶನಕ್ಕೆ ಒಳಗಾಗಿದ್ದ ಜನರನ್ನು, ರೋಗದಲ್ಲಿ ಮರಣಾವಸ್ಥೆಯಲ್ಲಿ ಹಾಸಿಗೆ ಪೀಡಿತರಾಗಿದ್ದವರನ್ನು ಆ ಮರಣದ ಬಾಗಿಲಿಂದ, ಮರಣದ ಇಕ್ಕಟ್ಟಿನಿಂದ, ವಿನಾಶ ಕೂಪದಿಂದ ಅವರನ್ನ ಬಿಡಿಸಿದನು. ಹೇಗೆ ಬಿಡಿಸಿದನು? ತನ್ನ ವಾಣಿಯನ್ನ ಕಳುಹಿಸಿ ಬಿಡಿಸಿದನು. ಮತ್ತೊಂದು ಬೈಬಲಲ್ಲಿ ನಾವು ನೋಡ್ತೇವೆ, ಮೊಬೈಲ್ ಟ್ರಾನ್ಸ್ಲೇಷನ್ ಅಲ್ಲಿ, ತನ್ನ ದೂತನನ್ನೋ ಎಂಬಂತೆ ತನ್ನ ದೂತನನ್ನು ಕಳುಹಿಸಿ ಅವರನ್ನ ಗುಣಪಡಿಸಿದನು ಎಂದು ವಾಕ್ಯ ಹೇಳುತ್ತೆ. ಈ ವಾಕ್ಯವನ್ನ ಓದುವಾಗ ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದ್ದು ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ. ನಿನ್ನೆ ದಿನ ನಾವು ದೇವದೂತರುಗಳ ಬಗ್ಗೆ ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ದೇವದೂತರುಗಳು ಹೇಗೆ ದೇವರ ಮಕ್ಕಳ ಪರವಾಗಿ ಕಾರ್ಯ ಮಾಡ್ತಾ ಇರ್ತಾರೆ ಎಂಬುದು ನಮಗೆ ನಿಜಾಂಶ, ಸತ್ಯಾಂಶ ಪ್ರಕಟಿತವಾಗಬೇಕು, ನಮಗೆ ಗೋಚರವಾಗಬೇಕು. ಸತ್ಯವನ್ನ ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂಬಂತೆ ಸೈನ್ಯಗಳ ಕರ್ತರು ಎಂದು ನಾವು ಹೇಳುವಾಗ ಆತನ ಬಳಿ ಇರುವ ಲಕ್ಷೋಪಲಕ್ಷ ದೇವದೂತರುಗಳು ಆತನ ಆಣತಿಯನ್ನ ಪಾಲನೆ ಮಾಡುವವರಾಗಿದ್ದಾರೆ. ಅದಕ್ಕೆ ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ಆ ಶತಾಧಿಪತಿ, ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಘಟನೆ ಹೌದಲ್ವಾ? ಆ ಶತಾಧಿಪತಿ ಯೇಸುವಿನ ಬಳಿ ಬಂದು ಕೇಳುತ್ತಾನೆ, ನನ್ನ ಸೇವಕ ಮನೆಯಲ್ಲಿ ಪಾರ್ಶ್ವವಾಯು ರೋಗದಿಂದ ನರಳುತ್ತಾ ಇದ್ದಾನೆ, ದಯಮಾಡಿ ಅವನನ್ನ ಗುಣ ಮಾಡಿ ಎಂದು ಕೇಳಿಕೊಂಡಾಗ ಯೇಸು ಅವನ ವಿಶ್ವಾಸವನ್ನ ಮೆಚ್ಚಿ ಹೇಳುತ್ತಾರೆ, ಇಗೋ ನಾನು ನಿನ್ನೊಟ್ಟಿಗೆ ನಿನ್ನ ಮನೆಗೆ ಬಂದು ಆತನನ್ನು ಗುಣಪಡಿಸುತ್ತೇನೆ ಎಂಬುದಾಗಿ. ಆಗ ಶತಾಧಿಪತಿ ಹೇಳುತ್ತಾನೆ, ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ಆದರೆ ನೀವು ಒಂದು ಮಾತು ನುಡಿದರೆ ಸಾಕು, ಒಂದು ಮಾತು ನುಡಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುತ್ತಾನೆ. ಯಾಕೆಂದ್ರೆ ಆ ಶತಾಧಿಪತಿ 100 ಸೈನಿಕರ ಮೇಲೆ ಅಧಿಕಾರವುಳ್ಳ ಒಬ್ಬ ವ್ಯಕ್ತಿಯಾಗಿದ್ದ. ಅವನ ಕೈ ಕೆಳಗಡೆ 100 ಸೇವಕರು, ಸೈನಿಕರು ಕೆಲಸ ಮಾಡುತ್ತಿದ್ದರು. ಆತನೇ ಹೇಳುತ್ತಾನೆ, ನಾನು ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ. ಮತ್ತಾಯ 8 ವಚನ 8 9ನೇ ವಾಕ್ಯದಲ್ಲಿ, ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಅಧೀನದಲ್ಲಿ ಸೈನಿಕರಿದ್ದಾರೆ. ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ, ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ. ಆ ಅಧಿಕಾರಿ ಶತಾಧಿಪತಿಯ ಕೈ ಕೆಳಗಡೆ 100 ಜನ ಸೈನಿಕರು. ಆ 100 ಜನ ಸೈನಿಕರನ್ನ ಇಟ್ಟುಕೊಂಡಿರುವ ಅಧಿಕಾರಿ ಅಧಿಕಾರ ಪೂರ್ವಕವಾಗಿ ಹೇಳ್ತಾನೆ, ನಾನು ಒಬ್ಬನಿಗೆ ಬಾ ಎಂದ ಆಜ್ಞೆ ಮಾಡಿದರೆ ಅವನು ಬರುತ್ತಾನೆ, ಹೋಗು ಎಂದರೆ ಹೋಗುತ್ತಾನೆ. ಸೇವಕನಿಗೆ ಇಂಥದ್ದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದನು. ನೋಡಿ, ಅಧಿಕಾರ ಅಥವಾ ಒಬ್ಬ ಅಧಿಕಾರಿಯ ಕೈ ಕೆಳಗಡಿರುವ ಸೈನಿಕರ ಒಂದು ಕಾರ್ಯವೈಖರಿ, ಅಧಿಕಾರವನ್ನ ಉಪಯೋಗಿಸಿ ಮಾತನಾಡುವಾಗ ಆ ಸೇವಕರು ಹೇಗೆ ಕಾರ್ಯ ಮಾಡುತ್ತಾರೆ, ಆ ಒಂದು ಅವನು
ತನ್ನ ಜೀವನವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಹೇಳುತ್ತಾನೆ, ನಾನು 100 ಜನರ ಮೇಲಿರೋ ಒಬ್ಬ ಅಧಿಕಾರಿ, ನನ್ನ ಕೈ ಕೆಳಗಿರುವ ಸೈನಿಕರಿಗೆ ನಾನು ಅಪ್ಪಣೆ ಮಾಡಿದರೆ ಸಾಕು, ಅವರು ಹೇಳಿದ ಕೆಲಸವನ್ನ ಮಾಡುತ್ತಾರೆ. ಹೀಗಿರುವಲ್ಲಿ ನೀವು ದೇವರ ಪುತ್ರ, ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ದೇವದೂತರುಗಳು ನಿಮ್ಮ ಸೇವೆಗಾಗಿ ಸದಾ ಸಿದ್ಧರಾಗಿದ್ದಾರೆ. ನೀವು ಒಂದು ಮಾತು ನುಡಿದರೆ ಸಾಕು, ಅವರು ಹೋಗಿ ಆ ಕಾರ್ಯವನ್ನ ಮಾಡುತ್ತಾರೆ. ತನ್ನ ವಾಕ್ಯವನ್ನ ಕಳುಹಿಸಿ, ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನ ಕಳಿಸಿ ಅವರನ್ನ ಗುಣಪಡಿಸಿದನು ಎಂಬಂತೆ. ಆಗ ಪ್ರಭು ಯೇಸು ಅವನ ವಿಶ್ವಾಸವನ್ನ ಮೆಚ್ಚಿ, ನೀನು ನಂಬಿದಂತೆ ನಿನಗಾಗಲಿ, ಸಮಾಧಾನದಿಂದ ಹೋಗು ಎಂದು ಯೇಸುವಿನ ಬಾಯಿಂದ ವಾಕ್ಯ ಹೊರಟು ಬಂದ ತಕ್ಷಣ ಆ ವಾಕ್ಯಕ್ಕೆ ವಿಧೇಯನಾಗಿ ಸೌಖ್ಯಪಡಿಸುವ ದೂತ, ಸೌಖ್ಯಕ್ಕಾಗಿ ನೇಮಕ ಮಾಡಲ್ಪಟ್ಟ ದೂತ ತತ್ಕ್ಷಣವೇ ತನ್ನ ಕಾರ್ಯವನ್ನ ಮಾಡಿ ಮನೆಯಲ್ಲಿದ್ದ ಸೇವಕನ ಗುಣ ಹೊಂದುವುದನ್ನ ನಾವು ನೋಡುತ್ತೇವೆ. ಅಂದರೆ ಯೇಸುವಿನ ಕೈ ಕೆಳಗಡೆ ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ದೇವದೂತರುಗಳು ಯೇಸುವಿನ ಕಾರ್ಯ ಮಾಡಲು ಕಾದು ನಿಂತಿರುತ್ತಾರೆ. ತನ್ನ ಮಕ್ಕಳಿಗಾಗಿ ಯೇಸು ಇಂಥ ಕಾರ್ಯವನ್ನ ಮಾಡು ಎಂದು ಹೇಳುವಾಗ ಅವರು ನಮ್ಮ ಪರವಾಗಿ ಕಾರ್ಯ ಮಾಡುತ್ತಿರುತ್ತಾರೆ. ನಾವು ಪ್ರಾರ್ಥನೆಯಲ್ಲಿ ಕುಳಿತು ಯೇಸುವಿನ ಬಳಿ ಪ್ರಾರ್ಥಿಸುವಾಗ, ನಮ್ಮ ಕಷ್ಟಗಳು, ಸಂಕಟಗಳು, ಇಕ್ಕಟ್ಟು, ಬಿಕ್ಕಟ್ಟು, ರೋಗ ಬಾಧೆಗಳಲ್ಲಿ ಸರ್ವೇಶ್ವರನ ನಾಮವನ್ನ ಕೂಗಿ ಕರೆಯುವಾಗ ತನ್ನ ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನ ಕಳುಹಿಸಿ ಅದನ್ನ ಪರಿಪೂರ್ಣ ಮಾಡಿ ಬಿಡುಗಡೆಯನ್ನ, ಸೌಖ್ಯವನ್ನ ನೀಡಲು ಶಕ್ತರಾಗಿದ್ದಾರೆ. ಸೌಖ್ಯದಾಯಕ ದೂತರುಗಳು ನಮ್ಮ ಪರವಾಗಿ ಕಾರ್ಯ ಮಾಡಲಿ. ಇದನ್ನು ಓದುವಾಗ ಇನ್ನೊಂದು ಘಟನೆ ನೆನಪಿಗೆ ಬರುತ್ತೆ. ಓಕೆನಾ? ಬೆತ್ಸದ ಕೊಳ, ಯೋಹಾನನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಬೆತ್ಸದ ಕೊಳ, ಹೌದಲ್ವಾ? ಆ ಕೊಳದ ಬಳಿ ಅನೇಕ ರೋಗಿಗಳು ಬಿದ್ದಿರುತ್ತಿದ್ದರು. ಪಾರ್ಶ್ವ ರೋಗಿಗಳು, ಕುರುಡರು, ಕುಂಟರು, ಭಿಕ್ಷುಕರು ಎಲ್ಲರೂ ಬಿದ್ದಿರುತ್ತಿದ್ದರು. ಯಾಕೆ? ದೇವದೂತನು ಇಳಿದು ಬಂದು ಆ ಕೊಳದ ನೀರನ್ನು ಕದಡಿದಾಗ ಯಾರು ಆ ಕೊಳದಲ್ಲಿ ಮೊದಲು ಇಳಿಯುತ್ತಾರೋ ಅಂಥವನ್ನು ಸಂಪೂರ್ಣವಾದ ಸೌಖ್ಯವನ್ನ ಹೊಂದಿಕೊಳ್ಳುತ್ತಿದ್ದನು. ಪ್ರೈಸ್ ದ ಲಾರ್ಡ್. ನೋಡಿ, ಸೌಖ್ಯಕ್ಕಾಗಿ ನೇಮಕ ಮಾಡಲ್ಪಟ್ಟ ದೇವದೂತ, ಆ ದೇವದೂತ ಇಳಿದು ಬಂದು ನೀರನ್ನ ಕದಡುವಾಗ ಅದರಲ್ಲಿ ಯಾರು ಮುಳುಗುತ್ತಾರೋ ಅವರು ಸೌಖ್ಯವನ್ನ ಹೊಂದಿಕೊಳ್ಳುತ್ತಿದ್ದರು. ಇಂದು ನಾವು ಯೇಸುವಿನಲ್ಲಿ ಪ್ರಾರ್ಥಿಸುವಾಗ ಅನೇಕರು ಹೇಳುತ್ತಾರೆ, ವೈದ್ಯರು ಗುಣ ಮಾಡುವಾಗ ವೈದ್ಯರಿಗೆ ಕೈ ಮುಗಿತಾರೆ, ದೇವರು ನಿಮ್ಮನ್ನ ಕಳಿಸಿಕೊಟ್ಟಿರೋದು, ಥ್ಯಾಂಕ್ ಯು ಡಾಕ್ಟರ್ ಅಂತಾರೆ. ಅಥವಾ ನರ್ಸ್ಗಳಿಗೆ ಅವರು ಮಾಡಿದ ಶುಶ್ರೂಷೆಯನ್ನು ನೋಡಿ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಯಾರಿಗೆ ಗೊತ್ತು, ಮನುಷ್ಯನ ರೂಪದಲ್ಲಿ ದೇವದೂತರುಗಳು ಕಾರ್ಯ ಮಾಡುವವರಾಗಿದ್ದಾರೆ. ಇಂದು ಸೌಖ್ಯಕ್ಕಾಗಿ ನೇಮಕ ಮಾಡಲ್ಪಟ್ಟ ದೇವದೂತರುಗಳು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ಅದ್ಭುತಕರವಾದ ವಚನವನ್ನ ನೀವು ನಮಗೆ ನೀಡಿದ್ದೀರಿ ಸ್ವಾಮಿ. ನಮ್ಮ ಸೌಖ್ಯಕ್ಕಾಗಿ ಕಾರ್ಯನಿರ್ವಹಿಸುವ, ಸೌಖ್ಯಕ್ಕಾಗಿ ನೇಮಕ ಮಾಡಲ್ಪಟ್ಟ ದೂತರುಗಳು ನಿಮ್ಮ ಸನ್ನಿಧಾನದಲ್ಲಿ ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ದೇವದೂತರುಗಳಿದ್ದಾರೆ. ಆ ದೇವದೂತನು ಇಳಿದು ಬಂದು ನೀರನ್ನ ಕದಡಿದಾಗ ಸಕಲ ರೋಗ ಬಾಧೆಗಳಿಂದ ನರಳುತ್ತಿದ್ದವರು ಸಂಪೂರ್ಣವಾದ ಸೌಖ್ಯವನ್ನು ಪಡೆದುಕೊಂಡ ರೀತಿಯಲ್ಲಿ ನಿಮ್ಮ ವಾಕ್ಯವನ್ನ ನಮ್ಮ ಮೇಲೆ ಕಳುಹಿಸುವಾಗ ಆ ವಾಕ್ಯ ನಮ್ಮಲ್ಲಿ ಜೀವಂತವಾಗಿ ಕಾರ್ಯ ಮಾಡುವಂತೆ ದೇವದೂತರು ಕಾರ್ಯತತ್ಪರರಾಗಲಿ. ಸೌಖ್ಯದ ದೂತರು ನಮ್ಮ ಪರವಾಗಿ ಕಾರ್ಯ ಮಾಡಲಿ. ಈ ಸಮಯದಲ್ಲಿ ಯಾರೆಲ್ಲ ಆ ಬೆತ್ಸದ ಕೊಳದ ನೀರಿಗಾಗಿ ಹಾತೊರೆದು ಮನೆಯಲ್ಲಿ ಮಾರಕವಾದ ರೋಗಗಳಿಂದ, ಹಾಸಿಗೆ ಪೀಡಿತ ರೋಗಗಳಿಂದ ನರಳಾಡುತ್ತಿದ್ದಾರೋ ಅವರ ಬಳಿ ದೂತರುಗಳು ಕಾರ್ಯ ಮಾಡಲಿ. ಅವರನ್ನ ಸರಿಯಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಿ. ನಾಮಾನನನ್ನು ಸರಿಯಾಗಿ ಎಲೀಷನ ಮನೆಗೆ ಕರೆದುಕೊಂಡು ಹೋದ ದೂತನು ಇವತ್ತು ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು, ಯಾವ ಆಸ್ಪತ್ರೆಗೆ ಹೋಗೋದು, ಏನು ಮಾಡೋದು ಎಂದು ಗೊತ್ತಿಲ್ಲದೆ ಗಲಿಬಿಲಿಯಲ್ಲಿರುವ ಅವರಿಗೆ ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಇದೇ ಸರಿಯಾದ ಮಾರ್ಗ ಎಂದು ದೇವದೂತರು ಅವರನ್ನ ಸರಿಯಾದ ದಾರಿಯಲ್ಲಿ ಮುನ್ನಡೆಸಲಿ. ಅವರು ಇರುವ ಸ್ಥಳದಲ್ಲೇ ಅವರ ರೋಗ ಬಾಧೆಗಳು ಗುಣಮುಖವಾಗುವಂತೆ ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣ ಹೊಂದಿದ್ದೇನೆ ಎಂದು ವಾಕ್ಯವನ್ನ ಅರಿಕೆ ಮಾಡುವಾಗ ಆ ವಾಕ್ಯದ ಶಕ್ತಿ ಅವರ ದೇಹಾತ್ಮಗಳಲ್ಲಿ ಪರಿಪೂರ್ಣದ ಸೌಖ್ಯವನ್ನು, ಶಕ್ತಿಯನ್ನು, ಬಲವನ್ನು, ಅಭಿಷೇಕವನ್ನು ತುಂಬಿಸಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.